ಕಿಚ್ಚ ಸುದೀಪ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಮ್ಯಾಕ್ಸ್ ಚಿತ್ರದ ಟೀಸರ್ ಯೂಟ್ಯೂಬ್ ನಲ್ಲಿ ಬಿಡುಗಡೆಯಾಗಿದೆ. ಟೀಸರ್ ನಲ್ಲಿ ಸುದೀಪ್ ಭಿನ್ನ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾ ಕಥೆಯ ಬಗ್ಗೆ ಹೆಚ್ಚೇನು ಗುಟ್ಟುಗಳನ್ನು ಟೀಸರ್ ಬಿಟ್ಟುಕೊಡುತ್ತಿಲ್ಲ. ಆದರೆ ಸಣ್ಣ ಸುಳಿವುಗಳನ್ನಂತೂ ನೀಡಿದೆ. ಪೊಲೀಸ್ ಸ್ಟೇಷನ್ ನಲ್ಲಿ ಪಾತ್ರ ಬಿಲ್ಡ್ ಆಗುವುದರಿಂದ ಹಿಡಿದು ಟೀಸರ್ ನ ಕೊನೆಯವರೆಗೂ ಸುದೀಪ್ ಖಡಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸುದೀಪ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಡೈಲಾಗ್ ಡೆಲಿವರಿ ಚಿತ್ರದ ಮೇನ್ ಹೈಲೈಟ್. ಟೀಸರ್ ನ ಕಲರ್ ಟೋನ್ ಹೇಳ್ತಿದೆ ಇದೊಂದು ಪಕ್ಕಾ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ. ಎಲ್ಲಾ ದೃಶ್ಯಗಳು ಕತ್ತಲ ರಾತ್ರಿಯಲ್ಲಿಯೇ ನಡೆಯುತ್ತಿದೆ. ಇದರಿಂದ ಗೊತ್ತಾಗುತ್ತೆ ನಮ್ಗೆ ಇದು ಕೇವಲ ಒಂದು ದಿನದಲ್ಲಿ ಒಂದು ರಾತ್ರಿಯಲ್ಲಿ ನಡೆಯುವ ಕಥೆ ಅಂತ. ಟೀಸರ್ ನಲ್ಲಿ ವರಲಕ್ಷ್ಮಿ ಶರತ್ ಕುಮಾರ್ ಪಾತ್ರವನ್ನು ಹೈಲೈಟ್ ಮಾಡಿದ್ದಾರೆ. ವರಲಕ್ಷ್ಮಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಂಡಂತಿದೆ. ಪ್ರಾಬ್ಲಮ್ ಆಗ್ಬಾರ್ದು ಅಂತ ಬಿಟ್ ಕಳಿಸಿದ್ದು, ಆದ್ರೆ ಬಿಟ್ ಕಳಿಸಿದೆ ಪ್ರಾಬ್ಲಮ್ ಅನ್ನೋ ಡೈಲಾಗ್ ಮೂಲಕ ಮ್ಯಾಕ್ಸ್ ಸಿನಿಮಾ ಒಂದು ರಿವೇಜ್ ಆಕ್ಷನ್ ಡ್ರಾಮಾ ಅಂತ ಗೊತ್ತಾಗುತ್ತೆ. ಅದಕ್ಕೆ ತಕ್ಕಂತೆ ಡಾರ್ಕ್ ಫೈಟಿಂಗ್ ಸೀನ್ ಗಳನ್ನು ಡಿಸೈನ್ ಮಾಡಿದ್ದಾರೆ. ರಾಜಕಾರಣಿಯ ಮಗನನ್ನು ಬಿಡಿಸಲು ಬರುವಾಗ ಪೊಲೀಸ್ ಸ್ಟೇಷನ್ ನಲ್ಲಿ ಆಗುವ ಫೈಟಿಂಗ್, ಬಸ್ ಫೈಟಿಂಗ್ ಸೀನ್ ಗಳು ಗಮನ ಸೆಳೆಯುತ್ತೆ. ಟೀಸರ್ ನಲ್ಲಿ ಅಜನೀಶ್ ಲೋಕನಾಥ್ ಅವರ ಹಿನ್ನೆಲೆ ಸಂಗೀತವು ಗ್ರಿಪ್ಪಿಂಗ್ ಆಗಿದೆ. ಅಲ್ಲದೆ ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ ನಲ್ಲಿ ಜಾನಿ ಡೆಪ್ ನಿರ್ವಹಿಸಿದ ಜಾಕ್ ಸ್ಪಾರೋ ಅನ್ನುವ ಕ್ಯಾರೆಕ್ಟರ್ ಇಂದ ಪ್ರೇರಣೆ ಪಡೆದು ಈ ಸಿನಿಮಾವನ್ನು ಮಾಡಲಾಗಿದೆ ಅನ್ನುವ ಸುದ್ದಿ ಒಂದು ಕಡೆ ಹರಿದಾಡ್ತಿದೆ. ಚಿತ್ರ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ. ಆದ್ರೆ ಎಲ್ಲೋ ಒಂದು ಕಡೆ ಪ್ರಮೋಷನ್ ವಿಚಾರಕ್ಕೆ ಚಿತ್ರತಂಡ ಹಿಂದೆ ಬಿದ್ದಿದೆ. ಬಿಗ್ ಬಜೆಟ್ ಚಿತ್ರ ಬದಲು ಯಾವುದೇ ಚರ್ಚೆ ಹುಟ್ಟು ಹಾಕಿಲ್ಲ ಎಂಬ ಮಾತುಗಳಿವೆ. ಕಂಟೆಂಟ್ ಚೆನ್ನಾಗಿದ್ರು ಪ್ರಮೋಷನ್ ಇಲ್ಲದೆ ಸೋತಂತ ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ಕಿಚ್ಚ ಸುದೀಪ್ ಎಂಬ ಹೆಸರೇ ಸಾಕು ಆಡಿಯನ್ಸ್ ಥಿಯೇಟರ್ ಗೆ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಒಂದು ಪ್ಯಾನ್ ಇಂಡಿಯಾ ಚಿತ್ರಕ್ಕೆ ಹೇಳಿಕೊಳ್ಳುವಂತ ಪ್ರಮೋಷನ್ ಸಿಕ್ಕಿಲ್ಲ. ಒಟ್ಟಾರೆಯಾಗಿ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗಲಿರುವ ಈ ಚಿತ್ರಕ್ಕೆ ಅಭಿಮಾನಿಗಳು ಕಾಯ್ತಿದ್ದಾರೆ. ಅಲ್ಲದೆ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ.